ಚನ್ನಪಟ್ಟಣದಲ್ಲಿ 3 ದಿನಗಳ ಕಾಲ ನಡೆಯುತ್ತಿರುವ ಬೊಂಬೆನಾಡು ಗಂಗೋತ್ಸವ ಕಾರ್ಯಕ್ರಮದ ಮೊದಲ ದಿನದ ಅಂಗವಾಗಿ ನಡೆದ ರಾಸುಗಳಿಗೆ ಅತಿ ಹೆಚ್ಚು ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮೊದಲ ಸ್ಥಾನ ಗಳಿಸಿದ ಸ್ಪರ್ಧೆಯು ಹೆಸರನ್ನ ಬಮೂಲ್ ನಿರ್ದೇಶಕ ಎಸ್ ಲಿಂಗೇಶ್ ಕುಮಾರ್ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿಎಂ ವಿಶ್ವನಾಥ್ ವಿಜೇತರ ಹೆಸರನ್ನ ಘೋಷಣೆ ಮಾಡಿದ್ರು. ಪಟ್ಟಣದ ಕೊಲ್ಲಾಪುರದಮ್ಮ ದೇವಸ್ಥಾನದ ಆವರಣದಲ್ಲಿ ತಾಲೂಕು ಬಮೂಲ್ ಶಿಬಿರ ಹಾಗೂ ಬೊಂಬೆನಾಡ ಗಂಗೋತ್ಸವದ ವತಿಯಿಂದ ಏರ್ಪಡಿಸಿದ್ದ ಅತಿ ಹೆಚ್ಚು ಹಾಲು ಕರೆಯುವ ಕಾರ್ಯಕ್ರಮದಲ್ಲಿ ಪ್ರಥಮ ಬಹುಮಾನ 30,000, ಎರಡನೇ ಬಹುಮಾನ 20,000, ತೃತೀಯ 10,000 ಬಹುಮಾನವನ್ನ ನೀಡುವುದಾಗಿ ಘೋಷಣೆ ಮಾಡಿದ ಅವರು ಸುಮಾರು 40 ಲೀಟರ್ಗೂ ಹೆಚ್ಚು ಹಾಲು ಕರೆದ ಚಿಕ್ಕಮಗಳೂರಿನ ಮರಿಸಿದ್ದಯ್ಯ ಅವರು ಪ್ರಥಮ ಬಹುಮಾನವನ್ನ ಗಳಿಸಿದ್ದು, ದ್ವಿತೀಯ ಬಹುಮಾನವನ್ನ ಸಂಕಲಗೆರೆ ಎಸ್ಎನ್ ಧ್ರುವರಾಜ್, ತೃತೀಯ ಬಹುಮಾನವನ್ನ ಬೇವೂರಿನ ಬಿಪಿ ಶ್ರೀಧರ್ ಗಳಿಸಿದ್ದಾರೆ. ಇನ್ನು ಉಳಿದವರಿಗೆ ಸಮಾಧಾನಕರ ಬಹುಮಾನವನ್ನ ವಿತರಣೆ ಮಾಡಲಾಗುವುದು ಎಂದು ತಿಳಿಸಿದರು. ಈ ಎಲ್ಲಾ ಬಹುಮಾನಗಳನ್ನ ಜನವರಿ 25ರಂದು ಅಂತಿಮ ದಿನ ಬೊಂಬೆನಾಡ ಗಂಗೋತ್ಸವ ಕಾರ್ಯಕ್ರಮದಲ್ಲಿ ವಿತರಣೆ ಮಾಡಲಾಗುತ್ತದೆ ಎಂದು ನಿರ್ದೇಶಕ ಎಸ್ ಲಿಂಗೇಶ್ ಕುಮಾರ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿಎಂ ವಿಶ್ವನಾಥ್ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಶ್ರೀಧರ್, ಡಾಕ್ಟರ್ ಕಿರಣ್ ಕುಮಾರ್, ಜಿತೇಂದ್ರ, ರಾಜು ಇತರರು ಹಾಜರಿದ್ದರು. ಚನ್ನಪಟ್ಟಣದಲ್ಲಿ ಬೊಂಬೆನಾಡಿನ ಗಂಗೋತ್ಸವ ಅನ್ನುವ ಕಾರ್ಯಕ್ರಮದ ಅಡಿಯಲ್ಲಿ ಇದು ಒಂದು ರೈತರಿಗೆ ಹಸುವಿನ ಹಾಲನ್ನ ಕರೆದು ಜೀವನ ಮಾಡ್ತಾ ಇರ್ತಕ್ಕಂಥ ರೈತರಿಗೆ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಮಾಡಬೇಕು. ನಮ್ಮ ನಾಯಕರಾದಂಥ MLAಗಳಾದಂಥ ಯೋಗೀಶ್ವರ್ ಅವರು, ನಮ್ಮ ನಾಯಕರಾದಂಥ ಲಿಂಗೇಶ್ ಅವರು ತೀರ್ಮಾನವನ್ನು ತೆಗೆದುಕೊಂಡು ಇವತ್ತು ಯಾರು ಒಂದು ದಿವಸದಲ್ಲಿ ಬೆಳಿಗ್ಗೆ ಮತ್ತೆ ಸಂಜೆ ಹೆಚ್ಚಿನ ಹಾಲನ್ನ ಕರೆದು ಉತ್ಪಾದನೆ ಮಾಡಿ ಜೀವನ ಮಾಡ್ತಾ ಇರ್ತಕ್ಕಂಥವ್ರಿಗೆ ನಾವೇನಾದ್ರೂ ಒಂದು ಪ್ರೈಸ್ ಕೊಡೋದ್ರ ಮುಖಾಂತರ ಪ್ರೋತ್ಸಾಹ ಮಾಡ್ಬೇಕು ಅವ್ರಿಗೆ ಅನ್ನುವ ದೃಷ್ಟಿನಲ್ಲಿ ಇವತ್ತು ಹಾಲನ್ನ ಕರೆದು ಸ್ಥಳೀಯವಾಗಿ ಇಲ್ಲೇನೆ 2 ವೇಳೆ ಅಂದ್ರೆ ಬೆಳಿಗ್ಗೆ ಸಂಜೆ ಮಾಡಿರ್ತಕ್ಕಂಥ ವ್ಯವಸ್ಥೆ ಲಿಂಗೇಶ್ ಅವ್ರದ್ದು ಪ್ರಮುಖ ರೂವಾರಿ ಇವತ್ತು ತಾಲೂಕಿನಲ್ಲಿ. ಆ ದೃಷ್ಟಿನಲ್ಲಿ ಇನ್ನು ಅನೇಕ ಕಾರ್ಯಕ್ರಮಗಳು ಗಂಗೋತ್ಸವ ಒಂದು ಹಬ್ಬದ ವಾತಾವರಣದಲ್ಲಿ ನಡೀತಾ ಇರ್ತಕ್ಕಂಥದ್ದು ಇವತ್ತು, ನಾಳೆ ಮತ್ತೆ ನಾಳಿದ್ದು ಈ 3 ದಿವಸದಿಂದ ಇನ್ನು ಹಿಂದಕ್ಕೆ ಹೋದ್ರೆ ಒಂದು ಸರಿಸುಮಾರು 28-30 ದಿವಸದಿಂದ ಚನ್ನಪಟ್ಟಣದಲ್ಲಿ ವಿವಿಧ ಕ್ರೀಡಾ ಚಟುವಟಿಕೆಗಳು ಮತ್ತೆ ಸಾಂಸ್ಕೃತಿಕ ಚಟುವಟಿಕೆಗಳು ನಡೆದು ಒಂದು ಅಂತಿಮ ಘಟ್ಟಕ್ಕೆ ಬಂದಿವೆ. ಆ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ಶಾಲಾ ಕಾಲೇಜು ಮೈದಾನದಲ್ಲಿ ಇವತ್ತು ನಾಳೆ ನಾಳಿದ್ದು ನಡೀತಾ ಇರ್ತಕ್ಕಂಥ ಬೊಂಬೆನಾಡಿನ ಗಂಗೋತ್ಸವಕ್ಕೆ ಈ ತಾಲೂಕಿನ ಜನರು, ಈ ಚನ್ನಪಟ್ಟಣ ನಗರದ ಜನರು ಮತ್ತೆ ನಮ್ಮ ರೈತಾಪಿ ವರ್ಗದ ಜನರು, ಕೂಲಿ ಕಾರ್ಮಿಕರು ಎಲ್ಲರೂ ಕೂಡ ಭಾಗವಹಿಸಬೇಕು ಮತ್ತು ನಾಳೆ ನಾಳಿದ್ದು ಅಂತ ತಮ್ಮ ಮುಖಾಂತರ ಎಲ್ಲರ ಮುಖಾಂತರ ನಾನು ಮನವಿ ಮಾಡೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಆ ದೃಷ್ಟಿಯಲ್ಲಿ ಇವತ್ತು ಹೆಚ್ಚಿನ ಹಾಲು ಕರೆದಿರ್ತಕ್ಕಂಥವ್ರು ರೈತರ ಹೆಸರು ಕೂಡ ಹೇಳಿದ್ದಾರೆ ಅಂತ ಹೇಳಿ ಇವತ್ತು ಲಿಂಗೇಶ್ ಅವರು, ಅದಕ್ಕಿಂತ ವಿಶೇಷವಾಗಿ ಇವತ್ತು ಬಮೂಲ್ನಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಾಯಕರಾದಂಥ DK ಸುರೇಶ್ ಅವರು ತುಂಬಾ ದೊಡ್ಡ ಬದಲಾವಣೆ ತರಬೇಕು, ರೈತರಿಗೆ ಇನ್ನೂ ಹೆಚ್ಚಿನ ಉದ್ಯೋಗ ಆಗ್ಬೇಕು, ಅಧಿಕಾರಿ ವರ್ಗಕ್ಕೂ ಕೂಡ ಯಾವ ರೀತಿಯಾದ್ರೂ ಸೌಲಭ್ಯಗಳು ಹೆಚ್ಚಿಗೆ ಸಿಗುವಂಗಾಗಬೇಕು ಅನ್ನೋದನ್ನ ಅಧಿಕಾರಿಗಳು ವಿಶ್ವಾಸ ತಗೊಂಡು ಸ್ವಲ್ಪ ಅಧಿಕಾರಿಗಳಿಗೆ ಶ್ರಮ ಹೆಚ್ಚಿಗೆ ಹಾಕುವಂಗೆ ಅವರಿಗೆ ಒಂದು ಜಾಗೃತಿಯನ್ನು ಮೂಡಿಸೋದ್ರ ಜೊತೆಗೆ ಹಾಲಿನ ಉತ್ಪಾದಕರಿಗೆ ವಿಶೇಷವಾದ ಒಂದು ಬದಲಾವಣೆ ತರಬೇಕು ಅನ್ನುವ ಕೆಲಸ ಕಾರ್ಯಗಳನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ. ಚನ್ನಪಟ್ಟಣದಲ್ಲಿ ಯಾರು ಹೆಚ್ಚಿಗೆ ಹಾಲು ಕರೀತಾರೆ ಅವ್ರನ್ನ 3 ಜನನ ಈಗಾಗಲೇ ನಮ್ಮ ಅಧಿಕಾರಿ ವರ್ಗದವರು ಆಯ್ಕೆ ಮಾಡಿದ್ದಾರೆ, ಅದನ್ನು ಸಹಿತ ಅನೌನ್ಸ್ ಮಾಡ್ತಾರೆ. ಹಾಗೆ ಈ ದಿವಸ ಏನು ಅತಿ ಹೆಚ್ಚು ಹಾಲು ಕರೆಯುವಂತ ಹಸುವಿಗೆ ಏನು ಪ್ರಥಮ ಬಹುಮಾನವಾಗಿ 30,000, ಎರಡನೇ ಬಹುಮಾನವಾಗಿ 20,000, ಮೂರನೇ ಬಹುಮಾನವಾಗಿ 10,000 ರೂಪಾಯಿ. ಮತ್ತೆ ಬಾಕಿಯವ್ರು ಯಾರು ಬೇಜಾರು ಮಾಡ್ಕೊಳ್ಳೋದು ಬೇಡ, ಅವ್ರಿಗೂ ಸಮಾಧಾನ, ಇಲ್ಲಿ ಯಾರು ಬಂದಿದ್ದಾರೆ ಅವ್ರಿಗೂ ಸಹಿತ ಒಂದು ಸಮಾಧಾನಕರ ಬಹುಮಾನವಾಗಿ ಏನು ಕೊಡ್ಬೇಕು ಒಂದು ನಿರ್ಧಾರ ಮಾಡಿದ್ವಿ, ಅವ್ರಿಗೂ ಸಹಿತ ಕೊಡ್ತೀವಿ. ಮೊದಲನೇ ಬಹುಮಾನ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಮರಿಸಿದ್ದಯ್ಯ ಸನ್ ಆಫ್ ಬೈರಯ್ಯ ಚಿಕ್ಕಮಗಳೂರು ಇವರು ಮೊದಲನೇ ಬಹುಮಾನವನ್ನು ಪಡೆದಿದ್ದಾರೆ. SL ಧ್ರುವರಾಜು ಸನ್ ಆಫ್ S ಲಿಂಗರಾಜು ಸಂಕಲಗೆರೆ ಇವರು 2ನೇ ಬಹುಮಾನವನ್ನು ಪಡೆದಿದ್ದಾರೆ. ಹಾಗೆ 3ನೇ ಬಹುಮಾನ BP ಶ್ರೀಧರ್ ಸನ್ ಆಫ್ ಪುಟ್ಟಸ್ವಾಮಿ ಬೇವೂರು ಇವರು 3ನೇ ಸ್ಥಾನವನ್ನು ಪಡೆದಿದ್ದಾರೆ. ಬಾಕಿಯವರು ಸಹಿತ ನಮ್ಮ ಡಾಕ್ಟರ್, ನಮ್ಮ ಡಿಪಾರ್ಟ್ಮೆಂಟ್ ಸರ್ಕಾರ ಮತ್ತೆ ಬೊಮ್ಮೂರು ಎರಡೂ ವತಿಯಿಂದ ಸಹಿತ ಈ ಕಾರ್ಯಕ್ರಮ, ಯಾಕೆಂದ್ರೆ ಸರ್ಕಾರ ಬಿಟ್ಟು ನಾವೆಲ್ಲ, ನಾವು ಬಿಟ್ಟು ಸರ್ಕಾರ ಇಲ್ಲ, ಸರ್ಕಾರದ ಎಲ್ಲ ಡಾಕ್ಟರ್ಗಳು ಸಹಿತ ಇಲ್ಲಿ ಹಾಜರಿದ್ದಾರೆ. ಅವ್ರಿಗೆ ಕೃತಜ್ಞತೆ ಹೇಳ್ತಾ ಇಲ್ಲಿ ಬಂದಿರುವಂತ ನಮ್ಮ ಎಲ್ಲ ರೈತರಿಗೆ
ನಮ್ಮ ಡಾಕ್ಟರ್ ಶ್ರೀಧರ್ ಅವರು GM ಅವರು ಬಂದಿದ್ದಾರೆ, ಬೆಂಗಳೂರು ಹಾಲು ಒಕ್ಕೂಟದ ಜನರಲ್ ಮ್ಯಾನೇಜರು, ಅವ್ರಿಗೂ ಸಹಿತ ವಂದನೆ ಹೇಳ್ತಾ, ನಮ್ಮ ಶಾಸಕರಂತ ಸನ್ಮಾನ್ಯ CP ಯೋಗೇಶ್ವರ್ ಸಾಹೇಬ್ರ ಆದೇಶದಂತೆ ನಾವು ಇದೆಲ್ಲ ಕಾರ್ಯಕ್ರಮನ ನಾವು ಒಪ್ಕೊಂಡಿದ್ದೀವಿ. ಸನ್ಮಾನ್ಯ DK ಸುರೇಶ್ ಅವರು ನಮ್ಮ ಅಧ್ಯಕ್ಷರು, ನಾಳೆ ಮತ್ತೆ ನಾಳಿದ್ದು ಚಟ್ಪಣದಲ್ಲೇ ಈ ಕಾರ್ಯಕ್ರಮದ ಇರ್ತಾರೆ ಅಂತ ಹೇಳ್ತಾ, ಎಲ್ಲ ನಮ್ಮ ತಾಲೂಕಿನ ಎಲ್ಲ ರೈತ ಬಂಧುವರಿಗೆ ಮತ್ತೆ ಮುಂದಿನ ದಿವಸದಲ್ಲಿ ನನ್ನ ಪ್ರಕಾರ ಒಂದು 2-3 ತಿಂಗಳಲ್ಲಿ ಹಾಲಿನ ಬೆಲೆ ಮತ್ತೆ ಎಲ್ಲಿ ಜಾಸ್ತಿ ಆಗ್ತದೆ, ಬೆಂಗಳೂರು ಹಾಲು ಕೊಡ್ತಾರೆ, ಹಾಲಿನ ಬೆಲೆ ಜಾಸ್ತಿ ಆಗುತ್ತೆ ಅಂತ ಒಂದು ಹೇಳ್ತಾ ನಾನು ಎಲ್ಲರಿಗೂ ನನ್ನ ಮಾತು ಮುಗಿಸ್ತೇನೆ.